ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಾವು ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ ಖಾಲಿಯಿರುವ 1940 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಕಟಾಪ್ ಲಿಸ್ಟನ್ನು ನೋಡ್ತಾ ಇದ್ವಿ. ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾವು ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಯದು ಕಟಾಪ್ ಲಿಸ್ಟನ್ನು ನೋಡೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಯಸಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಇದೇ ರೀತಿ ಕಂಟಿನ್ಯೂ ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ತಾ ಇರ್ತಾವೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇದು ಬಂದು ಬೆಳಗಾವಿ ವೃತ್ತಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಬೆಳಗಾವಿ ಡಿವಿಷನಲ್ಲಿ ಒಟ್ಟು 33 ಹುದ್ದೆಗಳು ಖಾಲಿ ಇರ್ತಾಯಿದ್ದು. ಈ ವರ್ಷ ಲಾಸ್ಟ್ ಇಯರ್ 41 ಹುದ್ದೆಗಳು ಖಾಲಿ ಇದ್ದು. ಸ್ನೇಹಿತರೆ, ಲಾಸ್ಟ್ ಇಯರ್ದು ಕಟಾಪ್ ಲಿಸ್ಟ್ ನೋಡ್ಬೋದು ನೀವು. ಜನರಲ್ ಮೆರಿಟಿಗೆ 98, OBC ಅಭ್ಯರ್ಥಿಗೆ 98, EWS ಅಭ್ಯರ್ಥಿಗೆ 97.7, SC ಅಭ್ಯರ್ಥಿಗಳಿಗೆ 97, ST ಅಭ್ಯರ್ಥಿಗೆ 98, ಹಾಗೆ PWDB ಅಭ್ಯರ್ಥಿಗೆ 96.16 ಈ ರೀತಿ ಕಟಾಪ್ ಲಿಸ್ಟ್ ನಿಂತಿತ್ತು. ಸ್ನೇಹಿತರೆ, ಈ ವರ್ಷ ಮತ್ತು ಹೋದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಈ ವರ್ಷ ಕಟಾಪ್ ಲಿಸ್ಟು 1-2% ಕಡಿಮೆ ನಿಲ್ಲೋ ಚಾನ್ಸ್ ಇರ್ತದೆ. ಯಾಕಪ್ಪ ಅಂದರೆ ಜಾಸ್ತಿ ಅಂಕಗಳನ್ನ ಪಡೆದುಕೊಂಡು ಅದರಲ್ಲಿ ಕೊರೋನಾ ಬ್ಯಾಚಲ್ಲಿ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರಲ್ಲ 95, 98 ಈ ರೀತಿ ಪರ್ಸೆಂಟೇಜ್ ಆಗಿದ್ದು. ಲಾಸ್ಟ್ ಇಯರ್ ಜನವರಿಯಲ್ಲಿ ಒಂದು ರಿಕ್ವೈರ್ಮೆಂಟ್ ಆಗಿತ್ತು, ಹಾಗೆ ನಿಮ್ಮದು ಜುಲೈಯಲ್ಲಿ ಒಂದು ರಿಕ್ವೈರ್ಮೆಂಟ್ ಆಗಿತ್ತು. ಅಂದರೆ 2 ಹುದ್ದೆಗಳಿಗೆ ಅಂದರೆ 2023ರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಇದೇ GDS ಹುದ್ದೆಗಳಿಗೆ ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಅದಕ್ಕಾಗಿ ಎಷ್ಟೋ ಒಂದು 100%ಅಲ್ಲಿ 60-70% ಅಂತರೂ ಜನ ಮಾತ್ರ ಉಳಿದಾರೆ. ಈಗ ಅದರಲ್ಲಿ 95ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಇನ್ನು ಕೆಲವೇ ಅಭ್ಯರ್ಥಿಗಳಿದ್ದಾರೆ. ಅದಕ್ಕಾಗಿ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೋಲಿಕೆ ಮಾಡಿದರೆ 2-3% ಕಡಿಮೆ ನಿಂದಿರ್ತದೆ. ಇನ್ನು ವಿಜಯಪುರ ಡಿಸ್ಟಿಕ್ದು ನೋಡ್ಬೋದು ನಾವು. ಇಲ್ಲಿ ವಿಜಯಪುರ ಡಿಸ್ಟಿಕ್ದಲ್ಲಿ ಲಾಸ್ಟ್ ಇಯರ್ 40 ಪೋಸ್ಟ್ಗಳು ಖಾಲಿ ಇದ್ದು. ಆದರೆ ಈ ಇಯರ್ 40 ಪೋಸ್ಟ್ಗಳು ಖಾಲಿ ಇದ್ದು. ಆದರೆ ಲಾಸ್ಟ್ ಇಯರ್ 64 ಪೋಸ್ಟ್ಗಳು ಖಾಲಿ ಇದ್ದು. ಆದರೆ ಇಲ್ಲಿ ಏನು ಟ್ವಿಸ್ಟಪ್ಪ ಅಂದ್ರೆ ಲಾಸ್ಟ್ ಇಯರ್ ಜನರಲ್ ಮೆರಿಟ್ 97 ನಿಂತಿತ್ತು. ಆದರೆ ಈ ವರ್ಷವೂ ಕೂಡ 96-97 ನಿಂದಿರೋ ಚಾನ್ಸ್ ಇದೆ. ಯಾಕಂದರೆ ಲಾಸ್ಟ್ ಇಯರ್ 45 ಪೋಸ್ಟ್ಗಳಿದ್ದು, ಈ ವರ್ಷ ಕೇವಲ 17 ಪೋಸ್ಟ್ ಇರ್ತಾವೆ. ಹಾಗೆ OBC ಅಭ್ಯರ್ಥಿದು 4 ಪೋಸ್ಟ್ ಇದ್ದು ಲಾಸ್ಟ್ ಇಯರ್. ಈ ವರ್ಷವೂ ಕೂಡ 4 ಪೋಸ್ಟ್ ಇದ್ದಾವೆ. ಲಾಸ್ಟ್ ಇಯರ್ ಕಟಾಪ್ ಬಂದು 98.2 ಆಗಿತ್ತು. ಹಾಗೆ EWS ಅಭ್ಯರ್ಥಿದು 96.4 ಆಗಿತ್ತು. ಇನ್ನು SC ಅಭ್ಯರ್ಥಿಗೆ 97.5, ST ಅಭ್ಯರ್ಥಿಗಳಿಗೆ 96.5, PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪೋಸ್ಟ್ ಇದೆಲ್ಲ 0 ಇದ್ದು. ಇದು ಬಂದು ಲಾಸ್ಟ್ ಇಯರ್ ಕಟಾಪ್ ಆಗಿತ್ತು. ಇದಕ್ಕೆ ಹೋಲಿಸಿಕೊಂಡು ನಾವು ಈ ಇಯರ್ ಕಟಾಪನ್ನು ನೋಡೋದಾದರೆ ಸ್ನೇಹಿತರೆ, ಇದೇ ರೀತಿ ನಿಮಗೆ ಬೇರೆ ಡಿಸ್ಟಿಕ್ದು ಏನಾದರೂ ಕಟಾಪ್ ಲಿಸ್ಟ್ ಬೇಕಾಗಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಸಾಕಷ್ಟು ಅಭ್ಯರ್ಥಿಗಳು ಕಟಾಪ್ ಲಿಸ್ಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಮೆಸೇಜ್ ಬರ್ತಾಯಿದ್ವಿ. ನಾವು ಅದರಲ್ಲಿ ಹೈಯೆಸ್ಟ್ ಮೆಸೇಜ್ ಯಾವ ಡಿಸ್ಟಿಕ್ದು ಬಂದಿರ್ತೋ ಅದನ್ನು ತೆಗೆದುಕೊಂಡು ಈಗ ವಿಡಿಯೋ ಮಾಡ್ತಾ ಇದ್ದೀವಿ. ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಯೂಸ್ ಆಗಲಿ. ಸ್ನೇಹಿತರೆ, ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂತೆ ಕಟಾಪ್ ಲಿಸ್ಟನ್ನು ನೋಡೋದಾದರೆ ಜನರಲ್ ಮೆರಿಟಿಗೆ 96.5ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗೋ ಚಾನ್ಸ್ ಇರ್ತದೆ. ನಾವು ಹೇಳಿರುವ ಕಟಾಪ್ ಲಿಸ್ಟು ಈ ಸಾರಿ 2024ರಲ್ಲಿ ಕೇವಲ 0.1% ಅಥವಾ 2% ಮಾತ್ರ ವೇರಿಯೇಷನ್ ಆಕಾವು. ಇದು ಬಂದು ಲಾಸ್ಟ್ ಇಯರ್ದು, ಅದಕ್ಕಿಂತ ಮೊದಲಿಂದ ಲಾಸ್ಟ್ ಇಯರ್ ಕರೆದಿರೋ 2 ರಿಕ್ವೈರ್ಮೆಂಟನ್ನು ನೋಡಿಕೊಂಡು ನಾವು ಇದನ್ನು ಕಟಾಪ್ ಲಿಸ್ಟ್ ತಯಾರಿಸಲಾಗಿರ್ತದೆ. ಕೇವಲ ನಿಮ್ಮದು 0.1 ಅಥವಾ 0.2 ಮಾರ್ಕ್ಸ್ಗಳಿಂದ ಅಂದರೆ ಪರ್ಸೆಂಟೇಜ್ಗಳಲ್ಲಿ ಮಾತ್ರ ನಿಮ್ಮದು ಕಟಾಪ್ ಲಿಸ್ಟು ವೇರಿಯೇಷನ್ ಆಗುತ್ತೆ. ನಾವು OBC ಅಭ್ಯರ್ಥಿಗಳಿಗೆ 96, EWS ಅಭ್ಯರ್ಥಿಗಳು 95, SC ಅಭ್ಯರ್ಥಿಗಳಿಗೆ 95, ST ಅಭ್ಯರ್ಥಿಗಳಿಗೆ 96, PWBD ಅಭ್ಯರ್ಥಿಗೆ 93ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಸೆಲೆಕ್ಟ್ ಆಗ್ತಾರೆ. ಹಾಗೆ ಜನರಲ್ ಮೆರಿಟ್ದು ವಿಜಯಪುರದ್ದು ನೋಡಿದ್ರೆ 95.5, OBC ಅಭ್ಯರ್ಥಿಗಳಿಗೆ 96, EWS ಅಭ್ಯರ್ಥಿಗಳಿಗೆ 93, SC ಅಭ್ಯರ್ಥಿಗಳಿಗೆ 95.5, ST ಅಭ್ಯರ್ಥಿಗಳಿಗೆ 93ಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲರೂ ಕೂಡ ಆಯ್ಕೆ ಆಗ್ತಾರೆ. ಸ್ನೇಹಿತರೆ, ನಾವೇನು ಕಟಾಪ್ ಲಿಸ್ಟ್ ಹೇಳ್ತೀವಲ್ಲ ಸರಿಯಾದ ರೀತಿಯಲ್ಲಿ ಎಲ್ಲ ಟ್ಯಾಲಿ ಮಾಡಿಕೊಂಡೇ ಹೇಳಿರ್ತದೆ. ಯಾವುದೇ ರೀತಿ ಫೇಕ್ ಇರಲ್ಲ. ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. ಯಾಕಂದರೆ ಇನ್ನೂ ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕಿಲ್ಲ. ಇದನ್ನು ನೋಡಿಕೊಂಡು ತಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅದರ ಮೇಲೆ ತಮ್ಮ ಅಪ್ಲಿಕೇಶನನ್ನು ಹಾಕ್ತಿರ್ತಾರೆ. ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ 10th ಪಾಸ್ ಆದ ಅಭ್ಯರ್ಥಿಗಳೇನಿರ್ತಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ.
ಯಾಕಂದರೆ ಇನ್ನು 8ನೇ ತಾರೀಕುವರೆಗೂ ಇದ್ರದ್ದು ಅಪ್ಲಿಕೇಶನ್ ಹಾಕೋದಿರ್ತದೆ. ಅದಕ್ಕಾಗಿ ಆದಷ್ಟು ಜನ ಯಾರೆಲ್ಲ 90 ಮೇಲೆ ಮಾಡಿದ ಅಭ್ಯರ್ಥಿಗಳೇನಿದ್ದಾರೆ ಆದಷ್ಟು ಎಲ್ಲರೂ ಅಪ್ಲಿಕೇಶನ್ನ ಹಾಕಿರಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.